ಸಹೃದಯಿ ಕೇಳುಗರೆ, ರೇಡಿಯೋ ಮಣಿಪಾಲ್ ಸಮುದಾಯ ಬಾನುಲಿ ಕೇಂದ್ರವು ಡಾಕ್ಟರ್ ಶಿವರಾಮ ಕಾರಂತ ಟ್ರಸ್ಟ್ ಉಡುಪಿ ಜಿಲ್ಲೆ ಇದರ ಸಹಕಾರದೊಂದಿಗೆ ಅರ್ಪಿಸುತ್ತಿದೆ ಸರಣಿ ಕಾರ್ಯಕ್ರಮ ಕಾರಂತಯಾನ. ಇದು ಡಾಕ್ಟರ್ ಶಿವರಾಮ ಕಾರಂತರ ಬದುಕು ಬರಹಗಳ ದರ್ಶನ. ಕಾರಂತಯಾನ ಇದು ಕಾರಂತಯಾನ, ಕಡಲ ತಡೆಯ ಭಾರ್ಗವ ಜೀವನಾದರ್ಶವ ನಮಗೆ ತೋರಿ ಬಾಳಿದ ಕನ್ನಡದ ಧೀಮಂತ ಶಿವರಾಮ ಕಾರಂತ. ಡಾಕ್ಟರ್ ಶಿವರಾಮ ಕಾರಂತ. ಕಾರಂತಯಾನ ಇದು ಕಾರಂತಯಾನ, ಕಾರಂತಯಾನ ಇದು ಕಾರಂತಯಾನ. ಬಾಲವನದ ಬಂಧುವೆ, ಯಕ್ಷಕಲೆಯ ಸಿಂಧುವೆ, ಸಾಮಾಜಿಕ ನ್ಯಾಯಕ್ಕೆ ನಿಚ್ಚ ನಿಂತು ಮುಂದೆಯೇ ಮಾನವತೆಯ ಸಂದೇಶ ಲೋಕಕ್ಕೆ ಸಾರಿದ ಕನ್ನಡದ ಧೀಮಂತ ಶಿವರಾಮ ಕಾರಂತ. ಡಾಕ್ಟರ್ ಶಿವರಾಮ ಕಾರಂತ. ಕಾರಂತಯಾನ ಇದು ಕಾರಂತಯಾನ, ಕಾರಂತಯಾನ ಇದು ಕಾರಂತಯಾನ. ಚೋಮನ ದುಡಿಯಲ್ಲಿ ದುರ್ಬಲರಿಗೆ ದನಿಯಾಗಿ ಮೂಕಜ್ಜಿಯ ಕನಸಿಗೆ ಜ್ಞಾನಪೀಠ ಗಳಿಸಿದ ಕನ್ನಡದ ಧೀಮಂತ ಶಿವರಾಮ ಕಾರಂತ. ಡಾಕ್ಟರ್ ಶಿವರಾಮ ಕಾರಂತ. ಕಾರಂತಯಾನ ಇದು ಕಾರಂತಯಾನ, ಕಾರಂತಯಾನ ಇದು ಕಾರಂತಯಾನ. ಬದುಕು ಬರಹ ಎರಡರಲ್ಲೂ ನಿಜದ ನೇರ ತಾನಡೆದು ಪರಿಸರ ಶಿಕ್ಷಣ ಎಲ್ಲರಿಗೂ ವಿಜ್ಞಾನ ಬೆಳಗಿದ ಧೀಮಂತ ಶಿವರಾಮ ಕಾರಂತ. ಡಾಕ್ಟರ್ ಶಿವರಾಮ ಕಾರಂತ. ಕಾರಂತಯಾನ ಇದು ಕಾರಂತಯಾನ, ಕಾರಂತಯಾನ ಇದು ಕಾರಂತಯಾನ. ಕಾರಂತಯಾನ ಇದು ಕಾರಂತಯಾನ, ಕಾರಂತಯಾನ ಇದು ಕಾರಂತಯಾನ. ರೇಡಿಯೋ ಮಣಿಪಾಲ್ ಶ್ರೋತೃ ಬಾಂಧವರೇ, ಇದೀಗ ಪ್ರಸಾರವಾಗಲಿರುವ ಕಾರಂತಯಾನ ಸರಣಿ ಕಾರ್ಯಕ್ರಮದ 6ನೇ ಸಂಚಿಕೆಯಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ನಮ್ಮ ಜೊತೆಗಿದ್ದಾರೆ ಉಪನ್ಯಾಸಕರಾದ ಶಾಲಿನಿ ಯುಬಿ. ರೇಡಿಯೋ ಮಣಿಪಾಲ್ನ ಎಲ್ಲಾ ಶ್ರೋತೃಗಳಿಗೂ ನಮಸ್ಕಾರ. ಇಂದಿನ ಸಂಚಿಕೆಯಲ್ಲಿ ನಾನು ಶಿವರಾಮ ಕಾರಂತರ ಕಾದಂಬರಿ ಆಧಾರಿತ ಸಿನಿಮಾಗಳ ಕುರಿತಾಗಿ ಮಾತನಾಡ್ತಾ ಇದ್ದೇನೆ. ಶಿವರಾಮ ಕಾರಂತರು ಕನ್ನಡ ಸಾಹಿತ್ಯ ಲೋಕ ಕಂಡ ಮಹತ್ವದ ಲೇಖಕರು. ಅವರ ಸಾಹಿತ್ಯ ರಚನೆ ಮಹತ್ವವಾದ ಸಾಂಸ್ಕೃತಿಕ ದಾಖಲೆಯಾಗಿದ್ದು, ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ಅದು ಅಭಿವ್ಯಕ್ತಗೊಂಡಿದೆ. ಕಾರಂತರು ಸಾಹಿತ್ಯದ ಎಲ್ಲಾ ಪ್ರಕಾರದಲ್ಲೂ ಕೃಷಿ ಮಾಡಿದವರು. ಕಾವ್ಯ, ನಾಟಕ, ಗೀತನಾಟಕ, ಸಣ್ಣ ಕತೆ, ಕಾದಂಬರಿ, ವಿಡಂಬನೆ, ಮಕ್ಕಳ ಸಾಹಿತ್ಯ, ಯಕ್ಷಗಾನ ಬಯಲಾಟ, ಪ್ರವಾಸ ಸಾಹಿತ್ಯ, ಆತ್ಮಕತೆ, ಜೀವನ ಚರಿತ್ರೆ, ವಿಚಾರ ಸಾಹಿತ್ಯ, ಪತ್ರಿಕೆ, ಚಲನಚಿತ್ರ, ಹೀಗೆ ಅವರ ಸಾಹಿತ್ಯ ಕೃಷಿಯ ಹರವು ಬಹು ವಿಸ್ತಾರವಾದದ್ದು. ಕಾರಂತರು ಸಾಹಿತ್ಯದ ಬಹುಪ್ರಕಾರಗಳಲ್ಲಿ ಕೆಲಸ ಮಾಡಿದ್ದರೂ ಅವರನ್ನು ಓದುಗ ವಲಯ ಗುರುತಿಸುವುದು ಕಾದಂಬರಿಕಾರರಾಗಿಯೇ. 40ಕ್ಕೂ ಹೆಚ್ಚು ಕಾದಂಬರಿಗಳನ್ನು ರಚಿಸಿರುವ ಕಾರಂತರು ತಮ್ಮ ಕಾದಂಬರಿಯೊಳಗಡೆ ಸಾಮಾಜಿಕ ವಿಡಂಬನೆ, ನಿಸರ್ಗ ಮತ್ತು ಅದರ ಜೊತೆಗಿನ ಮಾನವ ಸಂಬಂಧಗಳು, ಸ್ತ್ರೀಪರ ಚಿಂತನೆಗಳು, ಹೀಗೆ ಹಲವು ವಿಚಾರಗಳನ್ನು ದಾಖಲಿಸಿದ್ದಾರೆ. ಜೀವಪರ ಕಾಳಜಿಯುಳ್ಳ ಕಾರಂತರ ಕಾದಂಬರಿಗಳು ಯಾವುದೇ ಕಾಲದ ಮಿತಿಗೆ ಒಳಪಡದೆ ಸಮಕಾಲೀನ ಸಂದರ್ಭದಲ್ಲೂ ಸಮಾಜದ ಜೊತೆ ಮುಖಾಮುಖಿಯಾಗುತ್ತದೆ. ಕಾರಂತರ ಹಲವಾರು ಕಾದಂಬರಿಗಳು ಸಿನಿಮಾವಾಗಿ ತೆರೆಗಂಡು ಪ್ರೇಕ್ಷಕ ವಲಯದಲ್ಲಿ ತನ್ನದೇ ಆದ ಛಾಪನ್ನ ಮೂಡಿಸಿವೆ. ಕಾರಂತರ ಚೋಮನ ದುಡಿ 1975ರಲ್ಲಿ, ಕುಡಿಯರ ಕೂಸು ಕಾದಂಬರಿ ಆಧಾರಿತ ಮಲೆಯ ಮಕ್ಕಳು 1978ರಲ್ಲಿ, ಚಿಗುರಿದ ಕನಸು 2003ರಲ್ಲಿ, ಬೆಟ್ಟದ ಜೀವ 2011ರಲ್ಲಿ, ಸರಸಮ್ಮನ ಸಮಾಧಿ 2012ರಲ್ಲಿ ಮತ್ತು ಮೂಕಜ್ಜಿಯ ಕನಸುಗಳು ಸಿನಿಮಾ 2019ರಲ್ಲಿ ತೆರೆ ಕಂಡಿವೆ. ಕನ್ನಡ ಸಿನಿಮಾ ಆರಂಭ ಕಾಲಘಟ್ಟದಲ್ಲಿ ಚಿತ್ರರಂಗವನ್ನ ಪ್ರವೇಶಿಸಿದ್ದ ಕಾರಂತರು ಡೊಮಿಂಗೋ ಮತ್ತು ಭೂತರಾಜ್ಯ ಎಂಬ 2 ಮೂಕಿ ಚಿತ್ರಗಳನ್ನು ನಿರ್ಮಿಸಿ ನಿರ್ದೇಶಿಸಿದ್ದರು ಎಂಬುದು ತಿಳಿದುಬರುತ್ತದೆ.
ಜಾಗತಿಕವಾಗಿ ಸಿನಿಮಾ ತಂತ್ರಜ್ಞಾನದಲ್ಲಾಗುತ್ತಿದ್ದ ಬೆಳವಣಿಗೆ, ವಿಕಾಸ, ವಾಣಿಜ್ಯದ ಬಗ್ಗೆ ಆಸಕ್ತಿ ಹೊಂದಿದ್ದ ಇವರು ಜಪಾನ್, ಜರ್ಮನಿ, ಫ್ರೆಂಚ್, ಸೋವಿಯತ್ ರಷ್ಯಾದಲ್ಲಾಗುತ್ತಿದ್ದ ಸಿನಿಮಾ ಚಳುವಳಿಗಳ ಬಗ್ಗೆ ಅಧ್ಯಯನಾಸಕ್ತಿಯನ್ನು ಬೆಳೆಸಿಕೊಂಡಿದ್ದರು. ಹೀಗೆ ಆರಂಭ ಕಾಲಘಟ್ಟದಲ್ಲಿ ಕನ್ನಡ ಚಿತ್ರರಂಗಕ್ಕೆ ಕಾರಂತರ ಕೊಡುಗೆ ಅತ್ಯಂತ ಗಮನಾರ್ಹವಾದದ್ದು. ನಂತರ ಸರಿಸುಮಾರು 50 ವರ್ಷಗಳ ಕಾಲ ಚಿತ್ರರಂಗದಿಂದ ದೂರ ಇದ್ದ ಕಾರಂತರು 1978ರಲ್ಲಿ ಕುಡಿಯರ ಕೂಸು ಕಾದಂಬರಿ ಆಧಾರಿತ ಮಲೆಯ ಮಕ್ಕಳು ಚಿತ್ರವನ್ನು ನಿರ್ದೇಶಿಸಿದ್ದರು. ಸಾಹಿತ್ಯ ಲೋಕದಲ್ಲಿ ಗುರುತಿಸಿಕೊಂಡಿದ್ದ ಕಾರಂತರನ್ನೂ ಕೂಡ ಸಿನಿಮಾ ಕ್ಷೇತ್ರ ಆಕರ್ಷಿಸಿದ್ದು ಮಾತ್ರವಲ್ಲ, ಅವರ ಹಲವಾರು ಕಾದಂಬರಿ ಆಧಾರಿತ ಸಿನಿಮಾಗಳು ಬೆಳ್ಳಿತೆರೆಯ ಮೇಲೆ ರಾರಾಜಿಸಿವೆ. ಶಿವರಾಮ ಕಾರಂತರ ಚೋಮನದುಡಿ ಕಾದಂಬರಿಯನ್ನು ರಚಿಸಿದ್ದು 1933ರಲ್ಲಿ, ಸ್ವಾತಂತ್ರ್ಯಕ್ಕೂ ಮೊದಲು. ಆ ಕಾಲದ ಆದರ್ಶ ಮತ್ತು ಉತ್ಸಾಹಗಳ ಹಿನ್ನೆಲೆಯಲ್ಲಿ ಮೂಡಿಬಂದ ಕೃತಿ ಇದು. ಆದರೆ ಈ ಕೃತಿ ಎಲ್ಲಿಯೂ ಅತಿಯಾದ ಆದರ್ಶಕ್ಕೆ ಕಟ್ಟು ಬೀಳದೆ ಆ ಕಾಲದ ಕಟು ವಾಸ್ತವವನ್ನು ನಿರೂಪಿಸುತ್ತದೆ. ಈ ಕಾದಂಬರಿಯನ್ನು 1975ರಲ್ಲಿ ಬೆಳ್ಳಿತೆರೆಗೆ ತರುವ ಪ್ರಯತ್ನ ಮಾಡಿದವರು ಬಿ.ವಿ. ಕಾರಂತರು. ಕನ್ನಡ ಬೆಳ್ಳಿತೆರೆಯ ಮೇಲೆ ಅನೇಕ ಬಗೆಯ ಸಾಮಾಜಿಕ ಸಮಸ್ಯೆಗಳನ್ನು ಬಿಂಬಿಸುವಂತಹ ಕತೆಗಳು ಬಂದಿವೆ. ವಿಧವಾ ವಿವಾಹ, ಕೌಟುಂಬಿಕ ವಿಭಜನೆ, ವೇಶ್ಯ ಸಮಸ್ಯೆ, ಮಾನಸಿಕ ರೋಗ ತರುವ ತಲ್ಲಣ, ನಿರುದ್ಯೋಗ, ವರದಕ್ಷಿಣೆ, ಸ್ವಾತಂತ್ರ್ಯ ಸಂಗ್ರಾಮ, ಕಾರ್ಮಿಕ ಚಳವಳಿ ಹೀಗೆ ಹಲವಾರು ಸಮಸ್ಯೆಗಳನ್ನು ಇಟ್ಟುಕೊಂಡು ಸಿನಿಮಾ ನಿರ್ದೇಶಿಸಿದರೂ ಜಾತಿ ಎಂಬ ಸಮಸ್ಯೆಯನ್ನು ಗಂಭೀರವಾಗಿ ಬೆಳ್ಳಿತೆರೆಗೆ ತರುವ ಸಾಹಸವನ್ನು ಯಾರೂ ಕೂಡ ಮಾಡಿರಲಿಲ್ಲ. ಭಾರತೀಯ ಭಾಷೆಗಳಲ್ಲಿ ದಲಿತ ಲೋಕದ ಬದುಕನ್ನು ನಿರೂಪಿಸುವ ಪ್ರಯತ್ನಗಳು ಅಲ್ಲಲ್ಲಿ ಕಂಡುಬಂದಿದೆ. ಆದರೆ ಕನ್ನಡದಲ್ಲಿ ಭಕ್ತಿ ಪ್ರಧಾನ ಚಿತ್ರಗಳನ್ನು ಹೊರತುಪಡಿಸಿದರೆ ಅಂತಹ ದೊಡ್ಡ ಮಟ್ಟದ ಪ್ರಯತ್ನಗಳು ಕಂಡುಬರುವುದಿಲ್ಲ. ಕನ್ನಡ ಚಿತ್ರರಂಗದ ಇತಿಹಾಸವನ್ನು ಅವಲೋಕಿಸಿ ನೋಡಿದರೆ ದಲಿತರ ಬದುಕನ್ನು ನಿರೂಪಿಸಿದ ಮೊದಲ ಚಿತ್ರವೆಂದರೆ 1962ರಲ್ಲಿ ತೆರೆಕಂಡ ಭೂದಾನ. ಈ ಸಿನಿಮಾ ಕಾರಂತರ ಚೋಮನದುಡಿಯ ಕಥೆಯನ್ನೇ ಹೆಚ್ಚಾಗಿ ಹೋಲುತ್ತದೆ. ಇಲ್ಲಿ ನಾಯಕ ದಾಸಣ್ಣ ಅಸ್ಪೃಶ್ಯನೆಂಬುದನ್ನು ಒಂದೆರಡು ಸನ್ನಿವೇಶಗಳಲ್ಲಿ ಉಲ್ಲೇಖಿಸುತ್ತಾರೆಯೇ ಹೊರತು ದಲಿತರ ಬದುಕನ್ನು ಗಾಢವಾಗಿ ನಿರೂಪಿಸುವುದು ಕಂಡುಬರುವುದಿಲ್ಲ. ಈ ಹಿನ್ನೆಲೆಯಿಂದ ನೋಡಿದಾಗ ದಲಿತರ ಬದುಕಿನ ಹಲವು ಮಜಲುಗಳನ್ನು ಕಟ್ಟಿಕೊಟ್ಟ ಮೊದಲ ಚಿತ್ರವೆಂದರೆ ಅದು ಚೋಮನದುಡಿ. ಕಾರಂತರ ಕಾದಂಬರಿ ಪ್ರಕಟವಾದ 40 ವರ್ಷಗಳ ನಂತರ ತೆರೆಯನ್ನು ಕಂಡ ಈ ಸಿನಿಮಾ ಮೂಲ ಕಥೆಗೆ ಕೊಂಚವೂ ಕೂಡ ಲೋಪವಿಲ್ಲದಂತೆ ತೆರೆಯ ಮೇಲೆ ದಲಿತರ ಬದುಕಿನ ನೋವು, ಅವರ ಸಂಕಟ, ಸಮಾಜದಲ್ಲಿ ಎದುರಿಸುವ ಅವಮಾನ, ಸಂಭ್ರಮ, ಸಂಘರ್ಷ, ಅವರ ಜೀವನದ ಹೋರಾಟ, ಅವರ ಕನಸು ಹಾಗೂ ಸಾಮಾಜಿಕ ಕ್ರೌರ್ಯವನ್ನ ಅನಾವರಣಗೊಳಿಸಿದೆ. ಬಡತನವನ್ನೇ ಬದುಕಾಗಿಸಿಕೊಂಡು ಸಾಲದ ಶೂಲದಲ್ಲಿ ಬೇಯುವ, ಬದುಕಿನುದ್ದಕ್ಕೂ ಕುಡಿತವನ್ನೇ ಸರ್ವಸ್ವವಾಗಿಸಿಕೊಂಡು ನೋವು, ನಲಿವು ಹೀಗೆ ಎಲ್ಲಾ ಸಂದರ್ಭದಲ್ಲೂ ದುಡಿಯನ್ನು ಬಾರಿಸುತ್ತಾ ತನ್ನ ಭಾವನೆಗಳನ್ನು ಪ್ರಕಟಪಡಿಸುವ ಚೋಮ 5 ಮಕ್ಕಳಿರುವ ಕುಟುಂಬದ ವಾರಸುದಾರ. ಈತ ಬದುಕಿನಲ್ಲಿ ಕಂಡ ಬಹುದೊಡ್ಡ ಕನಸೆಂದರೆ ನೇಗಿಲು ಹಿಡಿದು ಒಂದು ತುಂಡು ಭೂಮಿಯನ್ನು ಉಳುಮೆ ಮಾಡಬೇಕು ಎಂಬುದು. ಆದರೆ ಹೊಲೆಯನಾದ ಚೋಮನಿಗೆ ಇದು ಈಡೇರದ ಕನಸು. ಆದರೂ ಛಲ ಬಿಡದ ಚೋಮ ತನ್ನ ಕನಸಿನ ನನಸಿಗಾಗಿ ತನ್ನ ದಣಿ ಸಂಕಪ್ಪಯ್ಯನನ್ನು ಕೇಳಿಕೊಂಡಾಗ ಆತನಿಗೆ ಚೋಮನ ಆಸೆ ನೆರವೇರಿಸುವ ಮನಸ್ಸಿದ್ದರೂ ಆತನ ತಾಯಿ, ಹೊಲೆಯರಿಂದ ನೆಲಸಾಗಾವಳಿಯೇ, ಯಾರಾದರೂ ಹಾಗೆ ಕೊಟ್ಟಿದ್ದಾರೆಯೇ, ಎಂಥ ಕಾಲ ಬಂತು ಎಂದು ಹೇಳುವ ಮೂಲಕ ಅವಕಾಶದ ಬಾಗಿಲನ್ನು ಮುಚ್ಚುತ್ತಾಳೆ. ಆದರೆ ಇದರಿಂದ ಕುಗ್ಗದ ಚೋಮ ತನ್ನ ಆಸೆಯನ್ನು ಜೀವಂತವಾಗಿರಿಸಿಕೊಳ್ಳುತ್ತಾನೆ. ಇದೇ ಸಂದರ್ಭದಲ್ಲಿ ಘಟ್ಟದಲ್ಲಿ ತಾನು ಹಿಂದೆಂದೋ ಮಾಡಿದ ಸಾಲಕ್ಕಾಗಿ ತನ್ನಿಬ್ಬರು ಮಕ್ಕಳಾದ ಚನಿಯ ಮತ್ತು ಗುರುವನನ್ನ ಕಳುಹಿಸಿಕೊಡುವ ಸಂದರ್ಭ ಎದುರಾಗುತ್ತದೆ. ಹೀಗೆ ಘಟ್ಟಕ್ಕೆ ತೆರಳಿದ ಗುರುವ ಮೇರಿ ಎಂಬಾಕೆಯನ್ನ ಮದುವೆಯಾಗಿ ಮತಾಂತರಗೊಂಡರೆ ಚನಿಯ ಎಂಬಾತ ಮಲೇರಿಯಾ ಜ್ವರಕ್ಕೆ ತುತ್ತಾಗಿ ಸಾವನ್ನಪ್ಪುತ್ತಾನೆ. 3ನೆಯ ಮಗ ಕಾಳ ಹೊಳೆಯಲ್ಲಿ ಈಜಲು ಹೋಗಿ ಮುಳುಗಿ ಸಾಯುತ್ತಾನೆ. ಆ ಸಂದರ್ಭದಲ್ಲಿ ಅತಿ ಹತ್ತಿರದಲ್ಲೇ ಇದ್ದ ಬ್ರಾಹ್ಮಣ ಸಮುದಾಯದ ಯುವಕ ರಕ್ಷಿಸಲು ಧಾವಿಸಿದರೂ ಹೊಲೆಯ ಎಂಬ ಕಾರಣಕ್ಕಾಗಿ ಊರಿನ ಜನರು ಆ ಯುವಕನನ್ನ ತಡೆದು ಕಾಳನ ಸಾವಿಗೆ ಕಾರಣರಾಗುತ್ತಾರೆ. ಇದೆಲ್ಲ ನೋವನ್ನು ತನ್ನ ದುಡಿಬಾರಿಸುವ ಮೂಲಕವೇ ಮರೆಯುವ ಚೋಮನಿಗೆ ನಿಜವಾದ ಆಘಾತವಾಗುವುದು ಮಗಳು ಬೆಳ್ಳಿಗೈದ ದ್ರೋಹದಿಂದ. ತಂದೆಯ ಸಾಲ ತೀರಿಸಲು ಘಟ್ಟಕ್ಕೆ ಹೋದ ಮಗಳು ಸಾಲ ತೀರಿಸಿ ವಾಪಸ್ಸಾದಾಗ ಚೋಮ ಆಕೆ ಮಗಳಲ್ಲ ಮಗ ಎಂದು ಹೆಮ್ಮೆಯಿಂದ ಬೀಗುತ್ತಾನೆ. ಆದರೆ ಮಗಳು ಘಟ್ಟದ ಮೇಸ್ತ್ರಿಯೊಂದಿಗಿನ ಜೊತೆಗಿರುವ ದೃಶ್ಯವನ್ನು ಕಂಡಾಗ ಚೋಮನ ನಂಬಿಕೆಯ ಸೌಧ ಕುಸಿದು ಬೀಳುತ್ತದೆ. ಭೂಮಿ ಸಿಗದೆ ಹೋದಾಗಲೂ
ಮಕ್ಕಳನ್ನು ಕಳೆದುಕೊಂಡಾಗಲೂ ಆಗದ ನೋವು, ಸಂಕಟ, ಬೆಳ್ಳಿಯ ನಂಬಿಕೆ ದ್ರೋಹದಿಂದ ಚೋಮನಿಗೆ ಉಂಟಾಗುತ್ತದೆ. ನಂತರ ಜಗತ್ತಿನ ಮೇಲೆ ನಂಬಿಕೆಯನ್ನು ಕಳೆದುಕೊಂಡ ಚೋಮ ಎತ್ತುಗಳನ್ನ ಕಾಡಿಗೆ ಅಟ್ಟಿ ನೇಗಿಲನ್ನ ಸುಟ್ಟು ಹಾಕಿ ತನ್ನ ಹಟ್ಟಿಯಲ್ಲಿ ದುಡಿಬಾರಿಸುತ್ತಲೇ ತನ್ನ ಬದುಕಿನ ಅಂತ್ಯವನ್ನ ಕಂಡುಕೊಳ್ಳುತ್ತಾನೆ. ಬಿ.ವಿ. ಕಾರಂತರು ನಿರೂಪಣೆಯಲ್ಲಿ ನಿರ್ಭಾವುಕ ವಿಧಾನವನ್ನ ಅನುಸರಿಸಿದರೂ ಈ ಸಿನಿಮಾ ಸೃಷ್ಟಿಸುವ ಭಾವತೀವ್ರತೆ ವಿಶಿಷ್ಟವಾದದ್ದು. ಕಾಲಾನಂತರದಲ್ಲಿ ಬೇರೆ ಕಾದಂಬರಿ ಆಧಾರಿತ ಸಿನಿಮಾಗಳಂತೆ ಈ ಸಿನಿಮಾ ಹೆಚ್ಚಿನ ಬದಲಾವಣೆಗಳಿಗೆ ಒಳಗಾಗಿಲ್ಲ. ಕಾರಣ, ಇದರ ಚಿತ್ರಕಥೆ ಸಂಭಾಷಣೆಯನ್ನು ಸ್ವತಃ ಶಿವರಾಮ ಕಾರಂತರೇ ಬರೆದುದರಿಂದ ಮೂಲಕ್ಕೆ ನಿಷ್ಠವಾಗಿಯೇ ಕಾದಂಬರಿಯ ವಿವರಗಳನ್ನು ಸಿನಿಮಾ ದಾಖಲಿಸುತ್ತಾ ಸಾಗುತ್ತದೆ. ದುಡಿಯ ಸದ್ದು ಕಾದಂಬರಿಯಲ್ಲಿ ವರ್ಣಿಸಿರುವ ರೀತಿಯಲ್ಲೇ ಸಿನಿಮಾದಲ್ಲೂ ಕೂಡ ನಿರೂಪಣೆಗೊಂಡಿದೆ. ಚೋಮನ ಭಾವನೆಗಳನ್ನು ಸಮರ್ಥವಾಗಿ ಎಂ.ವಿ. ವಾಸುದೇವರಾವ್ ಅವರು ಅಭಿವ್ಯಕ್ತಿಸಿದ್ದಾರೆ. ಈ ಸಿನಿಮಾದ ಮೂಲಕ ಕನ್ನಡಕ್ಕೆ ಮೊದಲ ಅತ್ಯುತ್ತಮ ನಾಯಕ ನಟ ರಾಷ್ಟ್ರ ಪ್ರಶಸ್ತಿಯ ಹಿರಿಮೆಯನ್ನ ತಂದುಕೊಟ್ಟಂತಹ ಖ್ಯಾತಿ ಇವರದು. ಅವರ ಕೃಶದೇಹ, ಅಸಹಾಯಕತೆಯ ಭಾವ, ಆರ್ದ್ರತೆಯ ನೋಟ ಇವೆಲ್ಲ ಅತ್ಯಂತ ಭಾವಪೂರ್ಣವಾಗಿ ಸಿನಿಮಾದಲ್ಲಿ ದಾಖಲಾಗಿದೆ. ತನ್ನ ಮೊದಲ ಚಿತ್ರದಲ್ಲಿಯೇ ಬೆಳ್ಳಿಯ ಪಾತ್ರದಲ್ಲಿ ಮನೋಜ್ಞವಾಗಿ ಅಭಿನಯಿಸಿದ ಪದ್ಮಾ ಕುಮಟ ಅವರ ಅಭಿನಯ ಕೂಡ ನೆನಪಿನಲ್ಲಿ ಅಚ್ಚಳಿಯದೆ ಉಳಿಯುವಂತದ್ದು. ಈ ಸಿನಿಮಾದಲ್ಲಿ ನಿರ್ದೇಶಕರು ಸೃಷ್ಟಿಸಿದ ಸಹಜ ಪರಿಸರ ಕೂಡ ಸಿನಿಮಾ ವೀಕ್ಷಕರಿಗೆ ಅದ್ಭುತವಾದ ಅನುಭವವನ್ನು ತಂದುಕೊಡುತ್ತದೆ. ಒಟ್ಟಾರೆಯಾಗಿ ಚೋಮನ ದುಡಿ ಚಿತ್ರ ತೆರೆ ಕಂಡು 50 ವರ್ಷಗಳು ಕಳೆದರೂ ಅದು ಕಟ್ಟಿಕೊಡುವ ಭಾವತೀವ್ರತೆ ಅನನ್ಯವಾದದ್ದು. 1937ರಲ್ಲಿ ಪ್ರಕಟಗೊಂಡ ಶಿವರಾಮ ಕಾರಂತರ ಸರಸಮ್ಮನ ಸಮಾಧಿ ಕಾದಂಬರಿ ಸ್ವಾತಂತ್ರ್ಯ ಪೂರ್ವ ಕಾಲದಲ್ಲಿ ಆಚರಣೆಯಲ್ಲಿದ್ದ ಸತಿ ಸಹಗಮನ ಎಂಬ ಕುರುಡು ಆಚರಣೆಗೆ ಬಲಿಯಾಗಿ ತದನಂತರದಲ್ಲಿ ದೈವತ್ವವನ್ನು ಪಡೆಯುವ ಸರಸಮ್ಮನ ಸುತ್ತ ಹೆಣೆಯಲಾದ ಕತೆ. ಈ ಕಾದಂಬರಿ 4 ಕುಟುಂಬಗಳಲ್ಲಿ ಸ್ತ್ರೀಯರು ಪಡುವ ಯಾತನೆ, ಬವಣೆ, ಅವಮಾನಗಳನ್ನು ಚಿತ್ರಿಸಿ ಹೊರಗಿನಿಂದ ಚಂದವಾಗಿಯೇ ಕಾಣುವ ದಾಂಪತ್ಯ ಜೀವನದ ಒಳಗೆ ಅಡಗಿರುವ ದಾರುಣ ಸತ್ಯವನ್ನ ಅನಾವರಣಗೊಳಿಸುತ್ತದೆ. ಈ ಕಾದಂಬರಿ 2012ರಲ್ಲಿ ಕೆ.ಎಸ್.ಟಿ. ಶಾಸ್ತ್ರಿ ಅವರ ನಿರ್ದೇಶನದಲ್ಲಿ ಸಿನಿಮಾವಾಗಿ ತೆರೆಗೆ ಬಂತು. 75 ವರ್ಷಗಳ ನಂತರ ಬೆಳ್ಳಿ ತೆರೆಗೆ ಬಂದ ಈ ಕಾದಂಬರಿ ಸಮಕಾಲೀನ ಸಂದರ್ಭದಲ್ಲೂ ಮಹಿಳೆ ಅನುಭವಿಸುವ ನೋವುಗಳಿಗೆ ಸ್ಪಂದಿಸುವುದು ಕಾರಂತರ ಕಾದಂಬರಿಗಿರುವ ಶಕ್ತಿಯನ್ನ ತೋರಿಸುತ್ತದೆ. ತಾನೇ ಒಂದು ಅನಿಷ್ಟ ಪದ್ಧತಿಗೆ ಬಲಿಯಾದ ಸರಸಮ್ಮ ತನ್ನ ಸಾವಿನ ನಂತರದಲ್ಲಿ ಬಿರುಕು ಬಿಟ್ಟ ದಾಂಪತ್ಯ ಜೀವನವನ್ನ ಸರಿಪಡಿಸುತ್ತಾಳೆ ಎಂಬ ನಂಬಿಕೆಯನ್ನು ಜನ ಒಪ್ಪಿಕೊಳ್ಳುವುದು ಈ ಸಮಾಜ ಹೆಣ್ಣಿನ ವಿಚಾರದಲ್ಲಿ ತಾಳುವ ಭಾವನೆಗಳನ್ನು ವ್ಯಂಗ್ಯ ಮಾಡುವಂತೆ ತೋರುತ್ತದೆ. ಈ ಸಿನಿಮಾವು ವಿರಸ ದಾಂಪತ್ಯದ ಕಥೆಯನ್ನು, ಆ ದಾಂಪತ್ಯದೊಳಗೆ ಪುರುಷ ಪ್ರಧಾನ ವ್ಯವಸ್ಥೆ ಹೇಗೆ ಹೆಣ್ಣನ್ನು ಶೋಷಣೆಗೆ ಒಳಪಡಿಸುತ್ತದೆ ಎಂಬುದನ್ನು ದಾಖಲಿಸುತ್ತದೆ. ಪುರುಷ ಪ್ರಧಾನ ಸಮಾಜದಲ್ಲಿ ಜೀವನದ ಅನೇಕ ಕ್ಷೇತ್ರಗಳಲ್ಲಿ ಸ್ತ್ರೀಯ ಮನಸ್ಸು ಮತ್ತು ಶರೀರಗಳೆರಡೂ ಅವನ ಸೊತ್ತು. ಅದಕ್ಕೆ ಸ್ವತಂತ್ರ ಅಸ್ತಿತ್ವವಿಲ್ಲ ಎಂಬ ಭಾವನೆ ಜಗತ್ತಿನ ಹಲವು ದೇಶ ಮತ್ತು ಮತಗಳು ಸಾರುತ್ತಾ ಬಂದಿವೆ ಎಂಬ ಕಾರಂತರ ಮಾತುಗಳನ್ನು ಸಿನಿಮಾದುದ್ದಕ್ಕೂ ಬರುವ ಸ್ತ್ರೀ ಪಾತ್ರಗಳು ಪ್ರತಿಧ್ವನಿಸುತ್ತದೆ. ಸ್ತ್ರೀ ಎಂಬ ವ್ಯಕ್ತಿ ಎಲ್ಲಾ ಕಾಲದಲ್ಲಿಯೂ ಸದಾ ಪುರುಷನ ಅಧೀನಳಾಗಿ, ಅಸಹಾಯಕಳಾಗಿ, ಕೊನೆಗೆ ವ್ಯಕ್ತಿತ್ವಹೀನಳಾಗಿ ಉಳಿಯುವಂತಾಗಿದೆ. ಪುರುಷ ಆಕೆಗೆ ಸದಾ ನಿರ್ದೇಶನ ನೀಡುವ, ಆಕೆಯನ್ನು ನಿಯಂತ್ರಿಸುವ, ಆಕೆಯ ಮೇಲೆ ತನ್ನ ಅಧಿಕಾರವನ್ನ ಸ್ಥಾಪಿಸುವ ಬಲಿಷ್ಠನಾಗಿ ಮುಂದುವರಿಯುತ್ತಾನೆ. ಸರಸಮ್ಮನ ಸಮಾಧಿ ಸಿನಿಮಾದೊಳಗಡೆ ಬರುವ ಸರಸಮ್ಮ, ಜಾನಕಿ, ಸುನಾಲಿನಿ, ಭಾಗೀರಥಿಯ ಪಾತ್ರಗಳು ಈ ರೀತಿಯ ಪುರುಷ ಪ್ರಾಬಲ್ಯದಿಂದ ನಲುಗಿದ ಪಾತ್ರಗಳಾಗಿವೆ. ಹೆಣ್ಣಿನ ಸಹಜವಾದ ಆಸೆ ಆಕಾಂಕ್ಷೆಗಳನ್ನು ನಾಶ ಮಾಡಿ ಆಕೆ ಬದುಕಿದ್ದಾಗಲೇ ಗಂಡನ ಚಿತೆಗೇರಿಸಿ ಆ ಚಿತೆಯ ಮೇಲೆ ಸಮಾಧಿ ನಿರ್ಮಿಸಿ ನಿರ್ಲಿಪ್ತವಾಗುವ ಸಮಾಜದ ಕೆಟ್ಟ ಮನಸ್ಥಿತಿಯನ್ನು ಸರಸಮ್ಮ ಪ್ರತಿನಿಧಿಸುತ್ತಾಳೆ. ಬದುಕಿದ್ದಾಗ ಪುರುಷ ಪ್ರಧಾನ ಸಮಾಜದ ಕಪಿಮುಷ್ಟಿಯಲ್ಲಿ ನಲುಗಿ ಗಂಡ ಸತ್ತ ನಂತರವೂ ಆಕೆಯನ್ನು ಬಾಳಲ್ಗೊಡದೆ ಬಲವಂತವಾಗಿ ಚಿತೆಗೇರಿಸಿ ನಂತರ ಆಕೆಗೆ ಮಹಾಸತಿಯ ಪಟ್ಟವನ್ನ ಕಟ್ಟಿ ಆಕೆಗೆ ಇನ್ನೆಂದೂ ಸದ್ಗತಿ ಇಲ್ಲದಂತೆ ಮಾಡುವ ಸಮಾಜದ ಪುರುಷಾಧಿಕಾರದ ಲಿಂಗ ರಾಜಕಾರಣವಿದೆ. ಸಿನಿಮಾದೊಳಗಡೆ ಪುರುಷಾಧಿಕಾರದ ಬಿಗಿ ಮುಷ್ಟಿಯಲ್ಲಿ ನಲುಗುವ ಸ್ತ್ರೀ ಪಾತ್ರಗಳಲ್ಲಿ ಜಾನಕಿಯ ಪಾತ್ರವೂ ಒಂದು. ಈಕೆ ತಿಮ್ಮಪ್ಪಯ್ಯನ ಮಡದಿ. ಮಗಳಿಗೆ ಚಿನ್ನದ ಮೂಗುತಿ ಮಾಡಿಸಬೇಕೆಂಬ ಆಸೆಯಲ್ಲಿರುವ ಜಾನಕಿಗೆ ಅದಕ್ಕೂ ಸ್ವಾತಂತ್ರ್ಯವಿಲ್ಲ. ತನ್ನ ಹಣೆಯಲ್ಲಿ ಹರಿದ ಸಿಂಧೂರ ಕಂಡು ರಕ್ತ ಎಂದು ಗಾಬರಿಯಾಗುವ ಜಾನಕಿಗೆ ಅದು ರಕ್ತವಲ್ಲ ಎಂದು ಸಮಾಧಾನವಾದರೂ ತಾನು ಈ ಮನೆಯಲ್ಲಿ ಇಷ್ಟು ದಿನ ಸುರಿಸಿದ್ದು ರಕ್ತಾನೇ ಅಲ್ವಾ ಎಂದೆನಿಸುವುದು ಹೆಣ್ಣಿನ ಶೋಷಣೆಯ ಮುಖವನ್ನು ಅನಾವರಣಗೊಳಿಸುತ್ತದೆ. ತಿಮ್ಮಪ್ಪಯ್ಯ ಹೆಂಡತಿ ಜಾನಕಿಯನ್ನು ಕ್ರೂರವಾಗಿ ಕಾಣುವ, ಅವಳಿಗೊಂದು ವ್ಯಕ್ತಿತ್ವವಿದೆ ಎಂದು ಪರಿಭಾವಿಸದ ಗಂಡ.
ಪ್ರತಿಯೊಂದು ಅವಶ್ಯಕತೆಗೂ ಗಂಡನನ್ನು ಆಶ್ರಯಿಸುವ ಜಾನಕಿ ತನ್ನ ಅಸಹಾಯಕ ಪರಿಸ್ಥಿತಿಯನ್ನ ವ್ಯಕ್ತಪಡಿಸುವುದು ಹೀಗೆ: ಹೆಣ್ಣು ಮಕ್ಕಳಿಗೆ ಹಣಕಾಸಿನ ಮೇಲೆ ಹಕ್ಕೇನಿದೆ ಹೇಳು? ಅಡುಗೆ, ಒಲೆ, ಮುಸುರೆ, ಪಾತ್ರೆ ಇಷ್ಟೇ ನಮ್ಮ ಹಣೆ ಬರಹ ಎಂದು ನೋವಿನಿಂದ ನುಡಿಯುವ ಆಕೆಗೆ ಯಾವ ಸ್ವಾತಂತ್ರ್ಯವೂ ಇಲ್ಲ ಎಂಬುದರ ಅರಿವಾಗುತ್ತದೆ. ವ್ಯಕ್ತಿ ಸ್ವಾತಂತ್ರ್ಯವೂ ಇಲ್ಲದ ಆಕೆಯೊಂದು ವಸ್ತು ಎಂಬಂತೆ ಪರಿಭಾವಿಸುವ ತಿಮ್ಮಪ್ಪಯ್ಯ ತಾನು ಗಂಡಸು ಎಂಬ ಅಹಂಭಾವ ಪ್ರಕಟಿಸುತ್ತಾನೆ. ಒಂದು ಸಂದರ್ಭದಲ್ಲಿ ತಾನು ಎತ್ತಿಟ್ಟ ಹಣ ಕಾಣದಿದ್ದಾಗ ಗಂಡನನ್ನು ಪ್ರಶ್ನಿಸಿದ್ದಕ್ಕೆ ತಿಮ್ಮಪ್ಪಯ್ಯ ಆಕೆಯ ಮೇಲೆ ಹರಿಹಾಯ್ದು, ಅಲ್ಲ, ಇನ್ನು ಮುಂದೆ ನನ್ನ ಆಸ್ತಿಯ ವಹಿವಾಟನ್ನ ನೀನೇ ನೋಡಿಕೊಂಡು ಬಿಡು ಎಂದು ಆಕೆಯ ವ್ಯಾವಹಾರಿಕ ತಿಳುವಳಿಕೆಯನ್ನ ನಿಂದಿಸುತ್ತಾನೆ. ಈ ಎಲ್ಲಾ ಸಂಕಷ್ಟಗಳಿಗೆ ಪರಿಹಾರ ದೊರಕಿಸಿಕೊಡುವಂತೆ ಆಕೆ ಮೊರೆ ಹೋಗುವುದು ಸರಸಮ್ಮನ ಸಮಾಧಿಯನ್ನು. ಇನ್ನು ಈ ಸಿನಿಮಾದೊಳಗಡೆ ಭಗೀರಥಿ ಮತ್ತು ಸುನಾಲಿನಿಯ ಬದುಕಿನ ಕಥೆಗಳು ಕೂಡ ಅನಾವರಣಗೊಂಡಿದೆ. ಸುನಾಲಿನಿ ಮತ್ತು ಭಾಗೀರಥಿ ಈ ಇಬ್ಬರು ಒಂದರ್ಥದಲ್ಲಿ ಜಾನಕಿಯಂತೆ ಪುರುಷ ದಬ್ಬಾಳಿಕೆಯನ್ನ ಒಪ್ಪಿಕೊಂಡವರಲ್ಲ. ಪುರುಷ ಪ್ರಧಾನ ಸಮಾಜದ ನಿಲುವನ್ನು ಧೈರ್ಯವಾಗಿ ಪ್ರಶ್ನಿಸುವ, ಎಲ್ಲೂ ರಾಜಿಯಾಗದೆ ತಮ್ಮತನವನ್ನ ಉಳಿಸಿಕೊಳ್ಳುವ ಪಾತ್ರಗಳಾಗಿ ಗಮನ ಸೆಳೆಯುತ್ತಾರೆ. ಹೆಣ್ಣು ಕೇವಲ ಗಂಡಿನ ದೈಹಿಕ ಕಾಮನೆಯನ್ನು ತಣಿಸುವುದಕ್ಕೆ ಇರುವವಳು, ಸಂತಾನ ಕೊಟ್ಟು ವಂಶೋದ್ಧಾರ ಮಾಡುವವಳು ಎಂಬ ಸಮಾಜದ ರೂಢಿಗತ ನಂಬಿಕೆಯನ್ನು ಸುನಾಲಿನಿ ಮತ್ತು ಭಗೀರಥಿಯ ಮೂಲಕ ಪ್ರಶ್ನಿಸಲಾಗಿದೆ. ಅಣ್ಣಪ್ಪ ಕಂಪ್ತಿಯನ್ನು ಮದುವೆಯಾಗುವ ಸುನಾಲಿನಿ ಕನಸು ಕಣ್ಣಿನ ಹುಡುಗಿ. ದಾಂಪತ್ಯ ಜೀವನದ ಬಗ್ಗೆ ಮಧುರವಾದ ಕನಸು ಕಂಡವಳು. ಮೇಲಾಗಿ ವಿದ್ಯಾವಂತೆ, ಬುದ್ಧಿವಂತೆ. ಆದರೆ ಮದುವೆಯಾಗಿ ಬಂದ ಸುನಾಲಿನಿ ಭ್ರಮನಿರಸನಕ್ಕೆ ಒಳಗಾಗುತ್ತಾಳೆ. ಸುನಾಲಿನಿಯಂತ ವಿದ್ಯಾವಂತೆ ಕೇವಲ ಮೈ ಒಪ್ಪಿಸಿ ಬಿಡುವುದೇ ದಾಂಪತ್ಯವಲ್ಲ, ಮನಸ್ಸು ಒಪ್ಪಬೇಕು ಎಂಬುದಾಗಿ ಭಾವಿಸಿರುವವಳು. ಆದರೆ ಆಕೆಯ ಗಂಡನಿಗೆ ದೈಹಿಕ ಕಾಮನೆಗಳನ್ನ ಪೂರೈಸಿಕೊಳ್ಳುವುದಕ್ಕಷ್ಟೇ ಮಡದಿಬೇಕು. ಗಂಡನ ತಿರಸ್ಕಾರದ ವರ್ತನೆಗೆ ಆಕೆ ತಿರುಗಿ ಬಿದ್ದಾಗ ಆಕೆಯ ಅತ್ತೆ ಹೇಳುವ ಮಾತುಗಳನ್ನು ಗಮನಿಸಬೇಕು. ನಿನಗೇನು ಕಮ್ಮಿಯಾಗಿದೆ? ತೊಡಲು ಬಟ್ಟೆ, ಉಣಲು ಊಟ ಇಲ್ವಾ ಎನ್ನುತ್ತಾಳೆ. ಇವೆಲ್ಲವೂ ಹಟ್ಟಿಯಲ್ಲಿರುವ ಹಸುವಿಗೂ ಇದೆ ಎಂದು ತಿರುಗೇಟು ಕೊಡುವ ಸುನಾಲಿನಿಯ ಅಸ್ತಿತ್ವ ಹಟ್ಟಿಯಲ್ಲಿರುವ ಹಸುವಿಗಿಂತ ಭಿನ್ನವಾಗಿಲ್ಲ ಎಂದು ಸಿನಿಮಾ ಅನಾವರಣಗೊಳಿಸುತ್ತದೆ. ತನ್ನ ದಾಂಪತ್ಯ ಜೀವನವನ್ನ ಸರಿದಾರಿಗೆ ತರುವುದಕ್ಕೆ ಆಕೆ ಕೂಡ ಆಶ್ರಯಿಸುವುದು ಸರಸಮ್ಮನನ್ನೇ. ಸುನಾಲಿನಿಯಂತೆ ಭಾಗೀರಥಿಯೂ ಕೂಡ ಪುರುಷ ಪ್ರಧಾನ ವ್ಯವಸ್ಥೆಯನ್ನ ಧಿಕ್ಕರಿಸಿ ಹೊರಬರುವ ಮೂಲಕ ಸ್ತ್ರೀ ಸ್ವಾಭಿಮಾನದ ಸಂಕೇತವಾಗಿ ನಿರೂಪಿಸಲ್ಪಡುತ್ತಾಳೆ. ಹಿರಣ್ಯನ ಪತ್ನಿಯಾಗಿ ಆಗಮಿಸುವ ಭಾಗೀರಥಿಯನ್ನು ವಯೋಸಹಜ ಪ್ರೀತಿಯಿಂದ ಪತಿ ಓಲೈಸಿದಾಗ ಆತನ ತಂದೆ ವೆಂಕಟರಮಣಯ್ಯನವರು, ಹೆಂಡತಿ ಮನೆಗೆ ಬಂದಳು ಎಂದು ನಾಯಿಯ ಹಿಂದಿನ ಬಾಲವಾಗುವುದಲ್ಲ, ಯಾವುದು ಎಲ್ಲೆಲ್ಲಿರಬೇಕೋ ಅದು ಅಲ್ಲಲ್ಲಿ ಇದ್ದರೇನೆ ಚಂದ, ಕಾಲಿನದು ಕಾಲಿಗೆ, ತಲೆಗಲ್ಲ ಎನ್ನುತ್ತಾರೆ. ಸ್ವಾಭಿಮಾನಿಯಾದ ಭಾಗೀರಥಿ ಇದನ್ನು ಸಹಿಸದೆ ತವರು ಮನೆಗೆ ವಾಪಸ್ಸಾಗುತ್ತಾಳೆ. ಮತ್ತೆಂದು ಗಂಡನ ಮನೆಗೆ ಮರಳದ ನಿರ್ಧಾರ ಮಾಡುತ್ತಾಳೆ. ಇದರಿಂದ ಕೆರಳಿದ ವೆಂಕಟರಮಣಯ್ಯ ಮಗನಿಗೆ ಮರುಮದುವೆ ನಿರ್ಧಾರ ಮಾಡಿದಾಗ ತಾನೂ ಮತ್ತೊಂದು ಮದುವೆಯಾಗುವ ಇಚ್ಛೆಯನ್ನ ವ್ಯಕ್ತಪಡಿಸುವ ಭಾಗೀರಥಿ ಪಿತೃಪ್ರಧಾನ ವ್ಯವಸ್ಥೆಯ ಮೌಲ್ಯಗಳಿಗೆ ಪ್ರತಿರೋಧದಂತೆ ಕಂಡುಬರುತ್ತಾಳೆ. ಆದರೆ ಹಿರಣ್ಯ ತನ್ನ ದಾಂಪತ್ಯವನ್ನ ಸರಿಪಡಿಸುವಂತೆ ಸರಸಮ್ಮನನ್ನ ಆಶ್ರಯಿಸುತ್ತಾನೆ. ಹೀಗೆ ಬದುಕಿನಲ್ಲಿ ತಮ್ಮ ತಮ್ಮ ದಾಂಪತ್ಯದಲ್ಲಿ ನೊಂದು ಬೆಂದವರು ಆಶ್ರಯಿಸುವುದು ಸರಸಮ್ಮನನ್ನು. ತಮ್ಮ ಸಂಸಾರವನ್ನು ಸರಿದಾರಿಗೆ ತರುವ ಶಕ್ತಿ ಆಕೆಗಿದೆ ಎಂದು ಜನರು ನಂಬುತ್ತಾರೆ. ಆದರೆ ಆಕೆಯೇ ದಾಂಪತ್ಯ ಜೀವನದಲ್ಲಿ ಸುಖ ಕಾಣದೆ, ಗಂಡ ಸತ್ತ ಬಳಿಕವೂ ಆಕೆಯನ್ನು ಬದುಕಲು ಬಿಡದೆ ಆಕೆಯ ಬದುಕನ್ನೇ ದುರಂತವಾಗಿರಿಸುವುದನ್ನು ಈ ಸಿನಿಮಾ ಧ್ವನಿಸುತ್ತದೆ. ಸರಸಮ್ಮನ ಸಮಾಧಿಯ ಸುತ್ತವೇ ಹೆಣೆಯಲ್ಪಟ್ಟ ಈ ಕತೆ ಸಮಾಜದಲ್ಲಿ ಸ್ತ್ರೀ ಶೋಷಣೆಯ ಕರಾಳ ಮುಖವನ್ನು ಅನಾವರಣಗೊಳಿಸುತ್ತದೆ. ಈ ಸಿನಿಮಾದಲ್ಲಿ ಬರುವ ಚಂದ್ರಯ್ಯನ ಪಾತ್ರವೂ ಕೂಡ ಅತ್ಯಂತ ಪ್ರಮುಖವಾಗಿದೆ. ಭಾಗೀರಥಿಯನ್ನು ಮದುವೆಯಾಗಲು ಬಯಸುವ ಚಂದ್ರಯ್ಯ ಹಿರಣ್ಯನ ವಾಪಸ್ಸಾಗುವಿಕೆಯಿಂದ ತನ್ನ ಆಸೆಯನ್ನ ಅದುಮಿಟ್ಟುಕೊಳ್ಳುತ್ತಾನೆ. ಕೊನೆಗೆ ಸಂಸಾರ ಸುಖದಿಂದ ವಂಚಿತಳಾಗಿ ಆತ್ಮಹತ್ಯೆ ಮಾಡಿಕೊಳ್ಳಲು ಹೊರಟ ಸುನಾಲಿನಿಯನ್ನು ಸರಸಮ್ಮನ ಸಮಾಧಿಯ ಸಾಕ್ಷಿಯಾಗಿ ಮದುವೆಯಾಗುವುದು ಒಂದರ್ಥದಲ್ಲಿ ಸಿನಿಮಾಕ್ಕೊಂದು ಅರ್ಥಪೂರ್ಣ ಮುಕ್ತಾಯದಂತೆ ಕಂಡುಬರುತ್ತದೆ. ಸಿನಿಮಾವು ಕಾದಂಬರಿಯಂತೆ ಸರಸಮ್ಮ ಎಂಬ ಸತಿಪದ್ಧತಿಯಲ್ಲಿ ಸಾವನ್ನಪ್ಪಿದ ಮಹಿಳೆಯ ಸಮಾಧಿಯನ್ನು ಕೇಂದ್ರ ಚಿಹ್ನೆಯಾಗಿ ಬಳಸಿವೆ. ಆದರೆ ಕಾದಂಬರಿಯಲ್ಲಿ ವ್ಯಾಪಿಸಿದಷ್ಟು ಸರಸಮ್ಮನ ಆತ್ಮಸಂಗತದ ವಿಷಯಗಳು ಸಿನಿಮಾದಲ್ಲಿ ನಿರೂಪಣೆಗೊಂಡಿಲ್ಲ. ಸತ್ತ ನಂತರವೂ ಅತೃಪ್ತ ಆತ್ಮವಾಗಿ ಪುರುಷರನ್ನು ಸೆಳೆಯುವ ಬೆಳ್ಯಕ್ಕನ ಪಾತ್ರ ಚಿತ್ರಣ ಸಿನಿಮಾದಲ್ಲಿ ಗೌಣವಾಗಿದೆ. ಇಲ್ಲಿ ಆಕೆ ಕಣ್ಣಿಗೆ ಕಾಣದ ಭ್ರಮೆಯ ವ್ಯಕ್ತಿಯಾಗಿ ನಿರೂಪಣೆಗೊಂಡಿದ್ದಾಳೆ. ಕಾದಂಬರಿ ಒಳಗಡೆ ಜಾನಕಿ, ಭಾಗೀರಥಿ, ಸುನಾಲಿನಿಯ ಪಾತ್ರಗಳಂತೆ ಜಾನಕಿಯ ಮಗಳು ನಾಗವೇಣಿಯ ಪಾತ್ರ ವಿವರಣೆ ಹೆಚ್ಚು ಹೊತ್ತು ನೀಡಲಾಗಿದೆ. ಆದರೆ ಸಿನಿಮಾ ಈ ಪಾತ್ರ ವಿವರಣೆಗೆ ಹೆಚ್ಚಿನ ಮಹತ್ವ ನೀಡಿಲ್ಲ. ಬದಲಾಗಿ ಆಕೆಯ ತಾಯಿ ಜಾನಕಿಯ ಪರಿಸ್ಥಿತಿಯ ನಿರ್ವಚನೆಯ ಮೂಲಕವೇ
ಪರೋಕ್ಷವಾಗಿ ಆಕೆಯ ಮಗಳ ಪರಿಸ್ಥಿತಿಯನ್ನು ನಿರ್ವಚಿಸುವ ಪ್ರಯತ್ನ ಮಾಡಿದೆ. ಕಾದಂಬರಿ ಒಳಗಡೆ ಬೆಳ್ಳೆಕ್ಕನ ಆತ್ಮವನ್ನು ವಿವಾಹವಾಗುವ ಇಚ್ಛೆಯಿಂದ ಸರಸಮ್ಮನ ಸಮಾಧಿಯನ್ನು ಚಂದ್ರಯ್ಯ ಪ್ರವೇಶಿಸಿದಾಗ ಆಕೆ ಚೀರಿ ಹೊರಬಂದು ತಾನೇ ಸರಸಮ್ಮ, ಅಲ್ಲಿರುವುದು ತನ್ನ ಪತಿ ನೀಲಾಚಲಯನ್ನ ಆತ್ಮ ಎಂದು ಹೇಳುತ್ತಾಳೆ. ಬದುಕಿದ್ದಾಗ ನೆಮ್ಮದಿ ಕೊಡದ ಆತನಿಂದ ಸತ್ತ ಮೇಲೂ ತನಗೆ ನೆಮ್ಮದಿ ಇಲ್ಲ ಎಂದೆನ್ನುವ ಆಕೆ ಮತ್ತೆಂದೂ ಅಲ್ಲಿಗೆ ತಾನು ಕಾಲಿಡುವುದಿಲ್ಲ ಎನ್ನುವಲ್ಲಿ ಕಾದಂಬರಿ ಮುಕ್ತಾಯವಾಗುತ್ತದೆ. ಆದರೆ ಸಿನಿಮಾದಲ್ಲಿ ಈ ಭ್ರಮಾತ್ಮಕ ಕಲ್ಪನೆಯನ್ನ ಬದಿಗಿರಿಸಿ ಚಂದ್ರಯ್ಯ ಸರಸಮ್ಮನ ಸಾಕ್ಷಿಯಾಗಿ ಸುನಾಲಿನಿಯನ್ನು ಮದುವೆಯಾಗುವಂತೆ ಮುಕ್ತಾಯಗೊಳಿಸಲಾಗಿದೆ. ಸಿನಿಮಾ ಈ ಹಿನ್ನೆಲೆಯಲ್ಲಿ ವಾಸ್ತವಕ್ಕೆ ಹೆಚ್ಚಿನ ಮಹತ್ವ ಕೊಟ್ಟಂತೆ ಕಂಡುಬರುತ್ತದೆ. ಕಾರಂತಯಾನ ಇದು ಕಾರಂತಯಾನ, ಕಡಲ ತಡಿಯ ಭಾರ್ಗವ ಜೀವನಾದರ್ಶವ ನಮಗೆ ತೋರಿ ಬಾಳಿದ ಕನ್ನಡದ ಧೀಮಂತ ಶಿವರಾಮ ಕಾರಂತ. ಪ್ರಿಯ ಕೇಳುಗರೆ, ಇದುವರೆಗೆ ಡಾಕ್ಟರ್ ಶಿವರಾಮ ಕಾರಂತ ಟ್ರಸ್ಟ್ ಉಡುಪಿ ಜಿಲ್ಲೆ ಇದರ ಸಹಕಾರದೊಂದಿಗೆ ಮೂಡಿಬಂದ ಕಾರಂತಯಾನದ ಇಂದಿನ ಸರಣಿ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಶಿವರಾಮ ಕಾರಂತರ ಕುರಿತಾಗಿ ಮಾತನಾಡಿದವರು ಉಪನ್ಯಾಸಕರಾದ ಶಾಲಿನಿ ಯುಬಿ. ಸಾಮಾಜಿಕ ನ್ಯಾಯಕ್ಕೆ ನಿಚ್ಚ ನಿಂತು ಮುಂದೆಯೇ ಮಾನವತೆಯ ಸಂದೇಶ ಲೋಕಕ್ಕೆ ಸಾರಿದ ಕನ್ನಡದ ಧೀಮಂತ ಶಿವರಾಮ ಕಾರಂತ, ಡಾಕ್ಟರ್ ಶಿವರಾಮ ಕಾರಂತ. ಪ್ರವೀಣ ಅಮ್ಮೆಂಬಳ ಅವರ ಸಾಹಿತ್ಯದಲ್ಲಿ ಮೂಡಿಬಂದ ಶೀರ್ಷಿಕೆ ಗೀತೆಗೆ ಧ್ವನಿಯಾದವರು ತೇಜಸ್ವಿನಿ ಅನಿಲ್ ರಾಜ್ ಮಣಿಪಾಲ. ಕಾರಂತಯಾನ ಸರಣಿ ಕಾರ್ಯಕ್ರಮ ಪ್ರತಿ ಸೋಮವಾರ ಸಂಜೆ 5:30ಕ್ಕೆ ಪ್ರಸಾರಗೊಳ್ಳಲಿದ್ದು, ಮಂಗಳವಾರ ಮಧ್ಯಾಹ್ನ 1:30ಕ್ಕೆ ಮರುಪ್ರಸಾರವಾಗಲಿದೆ. ಹೀಗೆ ಕೇಳ್ತಾ ಇರಿ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ಮಣಿಪಾಲ್ 90.4 ಮೆಗಾಹರ್ಟ್ಸ್ ನಲ್ಲಿ. ಈಗ ಮೊಬೈಲ್ ಆಪ್ನಲ್ಲೂ ಲಭ್ಯ. ಇದು ಕಾರಂತಯಾನ, ಕಾರಂತಯಾನ ಇದು ಕಾರಂತಯಾನ. ಬದುಕು ಬರಹ ಎರಡರಲ್ಲೂ ನಿಜದ ನೇರ ತಾನಡೆದು ಪರಿಸರ ಶಿಕ್ಷಣ ಎಲ್ಲರಿಗೂ ವಿಜ್ಞಾನ ಬೆಳಗಿದ ಧೀಮಂತ ಶಿವರಾಮ ಕಾರಂತ, ಡಾಕ್ಟರ್ ಶಿವರಾಮ ಕಾರಂತ.